ಅಯ್ಯೋ ನಾನು ಎಲ್ಲಿದ್ದಿ? ನೀ ಕಿಣಿಯರ ಮೆಲ್ಲಂಗಿದ್ದೆ ಕುಂಜಾಲಂಗ್ ಭತ್ತ ಒಣಸ್ತಾ. ನೀವು ಕಿಣಿಯರ? ನಿನ್ನ ಅಜ್ಜ. ನಾನು ಕಿಣಿಯರ. ಅದ್ಯಾರು ಗೊತ್ತಾಯ್ತಾ ನಿಂಗೆ? ಇದು ಮೊನ್ನೆ ಗೋವಿಂದ ಕೊಳಕ್ಕೆ ಬಂದ ಮಕ್ಕಳಲ್ದ? ಅಯ್ಯೋ ಭಗವಂತ, ಗೋಯ್ಬಿಕಾದು ಬಂದ ಮಕ್ಕಳ. ನಿನಗೆ ಹಂಬಲ್ ಬತ್ತಿಲ್ಲ ಅಂತ ಮರೆತು ನಿನ್ನ ಮನೆ ತಗೊಂಡು ಎಂತ ಮಾಡೋದಿನ್ನ? ಇದು ಯಾವ ಗೊಣಿಸಿದೆ? ಹಾಂ ಏ ಭಗವಂತ ದೇವ್ರೆ. ಡಾಕ್ಟ್ರೇ ಮಕ್ಕಳ ನಿಮ್ಮ ಅಪ್ಪ ಬಂದಿರ್ತಾನೆ. ಅಯ್ಯೋ ನನಗೆ ಕೇಳಲಿ. ಅದು ಮಕ್ಕಳ ಅಪ್ಪ. ಇರ ಪಾಂಡಿತ್ ಮೇಲೆ ಹತ್ತಿ ಮಾಡಿ ಮೇಲೆ ತೆಗೆದು ಮಗಳು ಇಜ್ಜಿ ಬನ್ನಿ. ಅವಳು ಮೇಲೆ ಹೆಗ್ರ ಆಗ್ತಾಳೆ ಡಾಕ್ಟರ್ ಅಂತ ಇಲ್ವಾ? ಅಮ್ಮ ಈಗ ಹೆಂಗಿದ್ರಿ ನೀವು? ಹುಷಾರಿದ್ರಿಯಾ? ಹುಷಾರಂತ ಒಟ್ಟು ಜೀವಿದ್ದವಳು ನಿನ್ನಿನ್ಗಿಂತೂ ಮರಳು ಹೆಚ್ಚೇ ಆಯ್ತಪ್ಪ ಡಾಕ್ಟ್ರ್. ಮಕ್ಕಳನ್ನೆಲ್ಲ ಯಾರ್ಕೆಂತಾಳಪ್ಪ. ಹೌದಾ? ಅದು ನಮ್ಗೆ ಆಶ್ಚರ್ಯ ಅಂದರೆ ಅಷ್ಟು ಹತ್ತಿರದಿಂದ ಹೆಂಗೆ ಬಿದ್ದರು? ಅಯ್ಯೋ ಅದು ನಂಗೆ ಹೇಳೋಕೆ ನಾಚಿಕೆ ಆಯ್ತು. ಇಂಥ ದಡ ಜಕಮಲ್ಲಿ ಜವನಿ ಹೆಂಗ್ಸು ಮಾರ್ರೆ ಈ ಗಾಳಿಗೆ ಮಳೆ ಬಂದೇಡು ಮಾಯಿ ನನ್ ಬಿದ್ದಿತ್ತು. ಹೊಟ್ಟಿ ಮಾಡಬೇಕು ಹೊಂಚ ಮೇಲೆ ಹತ್ತದ ಅದು ಅನಾರ್ ಕೂಕೊಂಡು ಕಾಲು ಜಾರ್ತಾ ಇಲ್ಲ. ಹೊಂಚು ಹೊಡೆದು ಎದ್ದು ಸೀರ ಬಿದ್ದು ಹೊಟ್ಟೆಣಿದೊಳಿಗೆ ಮಂಡಿ ಹೊಡೆದು ಎಂಥದ್ದು ನೆನಪಿಲ್ಲ ಅವಳು. ಏನೇನು ನೆನಪತ್ತ. ಈ ಮಕ್ಕಳನ್ನ ಯಾರಿಗೆ ಅಂತಾಳೆ, ನನ್ನೇ ಯಾರಿಗೆ ಅಂತಾಳೆ. ಟೆಸ್ಟ್ ಮಾಡಿ ಕಣ್ತು ಏನು ನೆನಪಿಲ್ಲ ಅವರಿಗೆ, ಎಲ್ಲ ಮೆಮೊರಿ ಲಾಸ್ ಆಯ್ತು. ಡಾಕ್ಟ್ರೇ ನೀ ಎಂತ ಮಾಡೋದೆ? ಇವಳನ್ನ ಮನೆಗೆ ಕರ್ಕೊಂಡು ಹಾಕಿದ ಅಲ್ಲ ಇಲ್ಲೇ ಬಿಟ್ಟಿಗೆ ಹಾಕಿದ ಮಾರ್ರೆ. ಇದು ಎಂತ ಸೂಲಾಯ್ತು ಮಾರ್ರೆ ನಮಗೆ. ಕಾಣಿ ಅವರಿಗೆ ತಲೆ ಪೆಟ್ಟು ಬಿದ್ದ ಕಾರಣ ಎಲ್ಲ ಮರ್ತೋಯ್ತು. ಹಿಂದಿದೆಲ್ಲ ಮರ್ತೋಯ್ತು. ನೀವು ಅವರಿಗೆ ಹಳೆ ಘಟನೆ ಹೇಳಿ ನೆನ್ಪು ಮಾಡಿ. ಹಳೆ ನೆನಪಾತು ಖಂಡಿತ. ಎಂಥ ಘಟನೆ ಹೆಬೇ ಇವಳು ಕಾಮ್ಕೊಂಡು ನಾನು ತುಕ್ಕಾಗ್ತೀವಿ ಕೋರಿ ಬೈಕ್ ಗಂಟಿಕೊಂಡು ಕಣ್ಣೆ ಇತ್ತವಳು. ನಾ ಹೇಳೋಕೆ ಅಂತ ಅದು ಯಾರು ಗೊತ್ತಾಯ್ತಾ? ನೀ ಯಾರ? ಅದರಿಂದ ಇಂಕುಕ ಬರ್ತೀಯಲ್ಲ ಹತ್ತೋದ ಏನಲ್ಲ ಭಗವಂತ. ಇದು ಯಾರು ಗೊತ್ತಾಯ್ತಾ? ನಿನ್ನ ಮಕ್ಕಳು ಗೊತ್ತಾಗ್ತಾನ? ನನ್ನ ಮಕ್ಕಳ? ಹಾಂ. ನಂಗೆ ಮದುವೆ ಇಲ್ಲ. ಇವನಿಗೆ ಅಂತ ಮಂಡಿ ಪೆಟ್ಟ ನಿನ್ನ ಸೊಟ್ಟ ಮೇಲೆ ಬೆಚ್ಚಿ ಕೊಲ್ತೀನಿ ನೀನು ಇಲ್ಲೇ ಉಸಿರು ಕಟ್ಟಿ ಕೊಲ್ಸ್ತೀನಿ ಕಾಣ್ ನಿನ್ನ. ಹೌದಾ ಸುಳ್ಳ ಕಾಣ್. ಆ್ಯಂಬುಲೆನ್ಸಿಗೆ ಹತ್ತಿ ಮನೆಗೆ. ಇದು ಎಂತ ಮಾಡೋದು ಡಾಕ್ಟ್ರೆ? ಕಳೆದ ವರ್ಷ ಗಂಡ್ಗಂಡಕ್ಕೆ ಹೋದಲ್ಲ ನೀನು ತಪ್ಪಿ ಹೋಗಿ ಬೆಳಗತ್ತು ಮನೆಗೆ ಬಂದ ನೆನಪಿತ್ತ ನಿಂಗೆ? ಒಂಡಾರ್ ಕಂಬಳಿಗೆ ನೀ ಸುತ್ತಕ್ಕಿ ತೊಳಕ್ಕೆ ಹೋದಲ್ಲಿ ನೀನಲ್ಲಿ ಮುಂಗಲ್ ಗಂಟೆ ನೀರು ಹಾಕಿ ಬಿದ್ದದ್ದು ನೆನಪಿತ್ತಾ? ಪರಿಚಯ ಎಂಥದ್ದು ಇಲ್ಲ. ಇದು ತೌಡು ಮುಡಿಯೋದು ಮಾತಾಡ್ದಂಗೆ ಇತ್ತು. ನನ್ನನ್ನೇ ಯಾರಕ್ಕೆ ಅಂತಿದೆ ಅಂತ ಮಾಡೋದೆ? ಇನ್ನೊಂದು ಟೆಸ್ಟ್ ಮಾಡುವ. ಎಂಥದ್ದು? ಮೊಬೈಲ್ ಫೋಟೋಸ್ ಇದ್ರೆ ಹಾಂ. ಇವರೊಟ್ಟಿಗೆ ಫೋಟೋ ಮತ್ತು ಇವರೊಟ್ಟಿಗೆ ಹೋದ ಫೋಟೋ, ಎಲ್ಲ ಕಡೆ ಹೋದ ಫೋಟೋ, ಸ್ಥಳಗಳ ಫೋಟೋ ಎಲ್ಲ ತೋರಿಸಿ ಯಾವ್ದಾದ್ರು ಒಂದು ಫೋಟೋ ಕಂಡವ್ರಿಗೆ ನೆನ್ಪತ್ತಕ್ಕಮ್ಮ. ಸಮ ಡಾಕ್ಟ್ರೆ ನೀವು ಹೇಳೋದಕ್ಕಿಂತ ಎಂಥವ್ರು ತೋರಿಸೋದು ಒಳ್ಳೇದು. ಒಂದೆರಡು ಪಟ ತೋರಿಸ್ತಿ ಕಣ. ಇಲ್ಲಿ ಕಣ, ಇದು ಕಳೆದ ವರ್ಷ ಮಂಗಳೂರಿಗೆ ತಿರುಗಕ್ಕೆ ಹೋದ್ದು. ಒಂದು ನಾನು ಈಚೆ ಬದಿಗಿಂತದ್ದು ಯಾರು ಹೇಳ? ಇದು ಯಾರು ಹೇಳ? ಇನ್ನೊಂದು ನಿಮ್ಮ ಅಭ್ಯ ಬೋರ್ ಮೇಲೆ ಬೆಚ್ಚಿ ತಟ್ಟಿ ಮೊಬೈಲ್ ಹಿಡ್ಕೊಂಡ ಅಭ್ಯ ನೀನಲ್ದಾಗ ಆಗ ಹೊತ್ತ ನಿನ್ನ ನೆನಪು. ಈಗ ಇದು ಶಾಸ್ತ್ರನ ಮೀನು ಪ್ಯಾಟಿಗೆ ಹೋದ್ದು. ಇದು ಶ್ಯಾಮಿಲಿ ಮದುವೆ ಹೊಲಕ್ಕೆ ಹೋದಲ್ಲಿ ನಾವಿಬ್ಬರು ಶರ್ಬತ್ ಕುಡಿದು ಒಂದೇ ವಾಟಿಗೆ. ಈಗ ಇದಿಲ್ಲಿ ಬ್ರಹ್ಮರ ಬಸ್ ಸ್ಟ್ಯಾಂಡಿಗೆ ಇಲ್ಲಿ ಹೋದ್ದು. ಇದು ಓಲಾ ಮಯೂರು ಸ್ಟುಡಿಯೋ ಫೋಟೋದೇ ಹೋಗಿ ಹೋದ್ ನಾವು. ತೋರುತ್ತಾ ಗೊತ್ತತ್ತಾ? ಕಣ ಹಾಂ ನಿಲ್ಸಿ. ಡಾಕ್ಟ್ರೆ ಎಂತ ಹೊಲಸು ಮೇಳ? ಹೊಲಸು ಮೇಡವಾ? ಹೌದು ಡಾಕ್ಟ್ರೆ. ಹೊಲಸು ಮೇಳದ ಪಟ ಕಂಡ್ರೆ ಒಳಗೆ ಕುಂಟಿ ಬಿದ್ದಾಳ. ಅದೊಂದು ಸಮ ನೆನಪಾಗ್ತ ಅವಳಿಗೆ. ಕಳೆದ ವರ್ಷ ನಮ್ಮ ಬ್ರಹ್ಮವರದಂಗೆ 7 ದಿವಸ ಹಲಸು ಮೇಳ ಮಾಡಿರಿ. ಒಂದು ಯಾವ್ಯಾವ ನಮ್ಮನೆ ಗಿಡ ತಂದಿರಂದಿಲ್ಲ, ಯಾವ್ಯಾವ ನಮ್ಮನೆ ಹೆಲಸಿನ ಹಣ್ಣು ತಂದಿರಂದಿಲ್ಲ, ಯಾವ್ಯಾವ ನಮ್ಮನೆ ಬೇರೆ ನಮ್ಮನೆ ಹಣ್ಣು, ಉಪ್ಪಿನಕಾಯಿ, ಸಂಡಿಗೆ, ಹಪ್ಪಳ ಒಂದೇ ಮನೆಗೆ ಬರಲ್ಲ. ಇವಳು ಏನು 7 ಮನೆಗೆ ಆಪಷ್ಟು 7 ಮೊಳಕಾಲಕ್ಕೆ ಆಪಷ್ಟು ತುಂಬ್ಕೊಂಡಿದ್ದಾಳೆ. 6 ತಿಂಗಳು ಮನೆಗೆ ಕೂಕೊಂಡು ಅದನ್ನೇ ತಿಂದು ಮೈ ಹೇರ್ತಾ ಇಲ್ಲ. ಕಡಿ ತೊಡುವಾಯ್ತಂದೇಳಿ ಮೈನಣ್ಣು ಹೆಕ್ಕೋಕೆ ಮಾಡಿ ಹತ್ತಿ ಬಿದ್ದದ್ದು ಇಲ್ಲಿ ಬಂದು ಮನ್ಕೊಂಡ. ಈಗ ನೆನಪು ಬಂದದ್ದು ಅವಳಿಗೆ. ನೆನಪಾಯ್ತಾ ನಿಂಗೆ ಹಲಸು ಮೇಳದ? ಹೌದು. ಹಾಂ ಕಂಡ್ರ್ಯಾ? ಹಲಸು ಮೇಳ ನೆನಪಾಯ್ತು. ಹಾಗೆ ನೀವು ಏನು ಮಾಡ್ಕೊಂಡ್ರೆ ಇಂಥದ್ದೇ ಒಂದು ಮೇಳಕ್ಕೆ ನೀವು ಕರ್ಕೊಂಡು ಹೋಯ್ತು. ಹಾಗೆ ಇವರಿಗೆ ನೆನಪು ಇನ್ನು ಸರಿ ಆಯ್ತು ಮತ್ತು ಮೊದಲಿನ ಥರ ಆತ.